ಅವನೇನು ಅಷ್ಟು ದೊಡ್ಡ ಇದಲ್ಲ, ನಾವೇ ಅವನ್ನ ದೊಡ್ಡದಾಗಿ ಬಿಂಬಿಸ್ತಿರೋದು. ಭಾಳ ತೂಕ ಕಮ್ಮಿ. ಅವನು ಒಂದು MLA ಆಗಿ ಹೆಂಗೆ ಸ್ಪೀಚ್, ಅವನು ಎಜುಕೇಟೆಡ್ ಅಂತಾನೆ, ಹೆಂಗೆ ಮಾತಾಡಬೇಕನ್ನೋ ಪರಿಜ್ಞಾನ ಇಲ್ಲ. ಅವನೆಲ್ಲ ಏನು ರಾಜಕೀಯ ಮಾಡ್ತಾನೆ. ಅವನಿಗೆ ನಾನು ಕಪ್ಪೇರಾಯ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅದೇ ಅವನ ಹೆಸರು. ನನ್ನ ಹೆಸರು ಕೆಂಪರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲರೂ ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಅಂದ್ರೆ ಕಪ್ಪೇರಾಯ ಅಂತ ಹೇಳ್ತಿದ್ರಿ. ಹೌದು, ವಟ ವಟ ಅಂತಿರ್ತಾನೆ ಅವನು ಮಾತಾಡೋದು. ಅವನು ಮಾತು ಯಾವಾಗೂ ವಟ 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 ಅಂತ ಮಾತಾಡ್ತಿರ್ತಾನೆ ಅಲ್ವಾ. ಒಂದು ಎಜುಕೇಟೆಡ್ ಆಗಿ ಅವನು ಏನು ಯಾರ ಬಗ್ಗೆ, ಯಾಕೆ ನಮ್ಮ ದಾವಣಗೆರೆ ಲೀಡ್ರುಗಳ ಬಗ್ಗೆ ಅವನು ಮಾತಾಡೋಕೆ ಅವನು ಯಾರು? ಎಲೆಕ್ಷನ್ ಸಹಜ ಸರ್. ಈಗ ಎಲೆಕ್ಷನ್ ಇದ್ದಾಗ ನಾವು ಜಿದ್ದಾಜಿದ್ದಿ ಕೆಲಸ ಮಾಡ್ತೀವಿ. ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಯಥಾ ಪ್ರಕಾರ ನಾವು ಇರ್ತೀವಿ. ಜೋಕ್ ಮಾಡಿದೆ ಅಷ್ಟೇ, ಜೋಕ್. ಇವನು ಸುಮ್ಮನೆ ಎಲ್ಲದನ್ನು ಮುಚ್ಕೊಂಡಿರ್ಬೇಕು. ಅವನು ಸುಮ್ಮನೆ ನಮ್ಮ ಹತ್ರ ಬಂದರೆ ನಮ್ಮದು ಲ್ಯಾಂಗ್ವೇಜ್ ಬೇರೆ. ಅವನು ಬಿಟ್ಟಿದ್ದೀವಿ ದಾವಣಗೆರೆ ಒಳಗೆ ಅಂದರೆ ಅವನು ಏನೋ ಯಾವುದೋ ಒಂದು ಇದರಲ್ಲಿ ಬಂದಿದ್ದಾನೆ ಅಂತ ಅಂದ್ಕೊಳ್ರಿ ಅಷ್ಟೇ. ಟೈಮ್ ಚೆನ್ನಾಗಿದೆ, ಪೊಲೀಸ್ನವ್ರನ್ನ ಇಟ್ಕೊಂಡು ಬಂದಿರ್ಬೋದು ಅಷ್ಟೇ. ಬೇರೆ ಟೈಮ್ನಾಗ ಬಂದರೆ ಅವನು ನಾದ್ ಬಿಡ್ತಾರೆ ಜನ. ಓಕೆ, ಥ್ಯಾಂಕ್ ಯು. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಭಾರತೀಯ ಜನತಾ ಪಾರ್ಟಿಗೆ ಅವ್ನು ಮಾತಾಡ್ತಾನೆ ಅಂದರೆ ಇವರಿಗೆ ಬೇರೆ ಥರನೇ ಮಾತಾಡಬೇಕಾಗತ್ತೆ. ಅದು ಅಚ್ಚ ಕನ್ನಡದಲ್ಲಿ ಮಾತಾಡಿದರೆ ಬೇರೆ ಥರ ಅರ್ಥ ಆಗುತ್ತೆ. ಆ ಥರ ಯಾವುದೇ ಆಗಲಿ ಸ್ವಾಮಿ, ನೀವು ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿದ್ದರೆ ನೀವು ಅಲ್ಲಿ ತೋರಿಸ್ರಿ ಏನಿದ್ರು. ನೀವು ಬೇರೆ ಊರಿಂದ ಬಂದು ದಾವಣಗೆರೆ ತೋರ್ಸಕ್ಕೆ ಬರಬೇಡ್ರಿ. ನಿಮ್ಮ ಅವತಾರ ಏನೇ ಇದ್ರೂ ಕೂಡ ಇಲ್ಲೂ ಘಟಾನುಘಟಿಗಳ ನಾಯಕರು ಇದ್ದಾರೆ, ನಾಯಕಿಯರು ಕೂಡ ಇದ್ದಾರೆ ದಾವಣಗೆರೆಯಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕಂದರೆ ಇವಾಗ ಬರೀ ಒಂದೇ ಮಾತಿಗೆ ಅಷ್ಟೇ ಸುಮ್ಮನಾಗಲ್ಲ. ನಿಮಗೆ ಇವತ್ತಿನ ದಿವಸ ಏನು ಪರ್ಕೆ ಸೇವೆ ಆಗಿರ್ಬೋದು, ಸ್ಯಾನಿಟೈಸ್ ಸೇವೆ ಇರ್ಬೋದು, ಮತ್ತು ಬೇರೆ ಬೇರೆ ಥರಗಳಿದ್ದಾವೆ. ಆ ಥರ ಎಲ್ಲ ಸೇವೆ ಮಾಡಿ ನಿಮಗೆ ದಾವಣಗೆರೆಗೆ ವೆಲ್ಕಮ್ ಮಾಡಿದ್ದೀವಿ ನಾವು. ಹೌದ್ರಾ? ಇದನ್ನು ದಾವಣಗೆರೆ ಜನತೆ ಅರ್ಥ ಮಾಡಿಕೊಂಡು ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು ಅನ್ನೋದನ್ನು ದಯವಿಟ್ಟು ತಿಳುವಳಿಕೆ ಮಾಡಿ ಬಿ ಜೆ ಪಿಗೆ ಓಟ್ ಹಾಕಿ ದಯವಿಟ್ಟು ಶ್ರೀನಿವಾಸ್ ದಾಸ್ ಕರೇಪನವ್ರಿಗೆ ಗೆಲ್ಲಿಸ್ಬೇಕು ಅಂತೇಳಿ ಈ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಈಗೇನೋ ನಾನು ಗಂಡಸು, ನಾನು ಬಂದೆ ದಾವಣಗೆರೆಗೆ, ಆ ಒಂದು ಅಹಂ ಇರ್ಬೋದು ಆತನಿಗೆ. ಸ್ವಾಮಿ, ಅದೇ 200 ಜನ ರಕ್ಷಣೆ ಕೊಟ್ರೆ ನಮ್ಮ ತಾಯಂದ್ರಿಬ್ರು ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗ್ತಾರೆ. ಅವನೇನು ಗಂಡಸು ತೊಡೆ ತಟ್ಟಿದ್ನಲ್ಲ, ಈ ಹೆಣ್ಮಕ್ಳು ತೊಡೆ ತಟ್ತಾರೆ. ನಿನ್ನೂರಿಗೆ ಹೋಗೋದಕ್ಕೆ ನೀನು 300-400 ಜನ ಪೊಲೀಸರನ್ನ ಕರ್ಕೊಂಡು ಹೋಗ್ತೀಯಾ? ಕಾರ್ಯಕರ್ತರುಗಳು, ಮಹಿಳೆಯರು ಪೊರಕೆಯನ್ನ ತಂದು ಆತನ ಭಾವಚಿತ್ರಕ್ಕೆ ಅವನ ಎದುರುಗಡೆನೆ ಪೊರಕೆ ಸೇವೆ ಮಾಡಿದ್ರು. ಇದಕ್ಕಿಂತ ಗೌರವ ಬೇಕಾ ಸ್ವಾಮಿ? ಅಯ್ಯೋ ನಿನ್ನಲ್ಲೇ ನನ್ನ ಏನ್ ಅಂದ್ಕೊಂಡ್ಬಿಟ್ಟಿದ್ಯೋ? ಬೇಡದೆ ಅಡ್ವೈಸ್ ನನಗೆ ಕೊಡ್ತೇನೋ? ನನಗೆ ಹೇಳಪ್ಪ, ನಿನ್ನನ್ನ ತಡಿಲಿಕ್ಕೆ, ನಿನಗೆ ವಿರೋಧ ಮಾಡಲಿಕ್ಕೆ ಅವರು ದೊಡ್ಡವ್ರು ಯಾಕೆ? ಅವರು ಪ್ರಗತಿಪರ ಚಿಂತನೆಯಲ್ಲಿರ್ತಕ್ಕಂಥವ್ರು, ಅಭಿವೃದ್ಧಿ ಕೆಲಸವನ್ನು ಮಾಡೋಂಥವ್ರು. ಅವರೆಲ್ಲ ನಿನ್ನಂತನಿಗೆಲ್ಲ ಏನು ಸರಿ ಸಾಟಿ ಅಲ್ಲ. ನಿನ್ನಂತನಿಗೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಸಾಕು ಅಂತೇಳಿ ನಾನು ಅವ್ರಿಗೆ ಹೇಳಿಕೆಯನ್ನು ಕೊಟ್ಟಿದ್ದೆ. ನಾನೇನಂತ ತಿಳ್ಕೊಂಡಿದ್ಯಾ ನೀನು? ಈ ವ್ಯವಹಾರ ಗೊತ್ತಿಲ್ಲದ ಬುದ್ಧು ಅನ್ಕೊಂಡಿದ್ಯಾ? ಅದಾದ್ಮೇಲೂ ಕೂಡ ಅವರು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದರು. ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ. ಅವರು ಅನ್ಎಜುಕೇಟೆಡ್ಡು, ಇನ್ನೂ ಅವರ ಪದಗಳನ್ನು ಅದನ್ನು ರಿಪೀಟ್ ಮಾಡೋದಕ್ಕೂ ಕೂಡ ನಮಗೆ ಬೇಜಾರಾಗುತ್ತೆ. ಅವರೊಬ್ಬ ಶಾಸಕರು. ಅವರು ನಾವು ಗಮನಿಸ್ತಿದ್ದೀವಿ, ನಮ್ಮ ಕಾರ್ಯಕರ್ತರು ಅವರೇನು ಶಾಸಕರಾಗಿದ್ದಾಗಿಂದನೂ ಸಹಿತ ಈ ಥರ ಹೇಳಿಕೆಗಳನ್ನು ಸಾಕಷ್ಟು ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಈಗೇನೋ ನಾನು ಗಂಡಸು, ನಾನು ಬಂದೆ ದಾವಣಗೆರೆಗೆ, ನಾನು ಪ್ರಚಾರಕ್ಕೆ ಹೇಳ್ದಂತೆ ಬಂದೆ ಅಂತೇಳಿ ಆ ಒಂದು ಅಹಂ ಇರ್ಬೋದು ಆತನಿಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಭುಜ ತಟ್ಟಿ ಒಂದು ತೋರಿಸ್ತಾ ಇರ್ತದೆ ನೋಡ್ರಿ, ಭುಜ ತಟ್ಟಿ ಅಂತ ತೋರಿಸಿರಲ್ಲ, ಇಷ್ಟೊಂದು ಪ್ರೊಟೆಕ್ಷನ್ ಇದ್ದು ಸುಮಾರು 200ಕ್ಕಿಂತ ಹೆಚ್ಚು ಜನ RPFನವರು, ಪೊಲೀಸ್ನವರು, DYSPಯಿಂದ ಆದಿಯಾಗಿ ಅಷ್ಟೊಂದು ಜನ ನಮ್ಮನ್ನು, ಆತನನ್ನು ತಡಿಲಿಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ನಾವು ಅವರನ್ನು ಪ್ರತಿಭಟಿಸ್ಲಿಕ್ಕೆ ಹೋದರೆ ನಮಗೆ ಅಡ್ಡ ಬ್ಯಾರಿಕೇಡ್ ಹಾಕಿದ್ರು. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಆ ಒಂದು 200 ಜನಕ್ಕಿಂತ ಹೆಚ್ಚು ಪೊಲೀಸರ ರಕ್ಷಣೆಯಲ್ಲಿ ಆತ ಇಲ್ಲಿಗೆ ಬಂದ. ಸ್ವಾಮಿ, ಅದೇ 200 ಜನ ರಕ್ಷಣೆ ಕೊಟ್ಟರೆ ಇಲ್ಲೇನಿದಾರಲ್ಲ ನಮ್ಮ ತಾಯಂದ್ರಿಬ್ರು
ಪಾಕಿಸ್ತಾನಕ್ಕೆ ಬೇಕಾದ್ರೂ ಹೋಗ್ತಾರೆ, ಅಷ್ಟೊಂದು ರಕ್ಷಣೆ ಕೊಟ್ರೆ. ಒಂದ್ ನಿಮಿಷ, ಪಾಕಿಸ್ತಾನಕ್ಕೆ ಹೋಗಿ ಅವನೇನು ಗಂಡಸು ತೊಡೆ ತಟ್ಟಿದ್ನಲ್ಲ, ಈ ಹೆಣ್ಮಕ್ಳು ತೊಡೆ ತಟ್ತಾರೆ. ಬಾ ಎಷ್ಟು ಜನ ಇದ್ದೀರಿ ಅಂತೇಳಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಒಬ್ಬ ಶಾಸಕ, ನಾನು ಮೊನ್ನೆ ಹೇಳಿದ್ದೆ, ಅಯ್ಯೋ ಪುಣ್ಯಾತ್ಮ